ಹರೇ ಕೃಷ್ಣ, ಎಲ್ರಿಗೂ ನಮಸ್ಕಾರ. ಇವತ್ತು ಎಜುಕೇಟೆಡ್ ಚಾನಲಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟ್ರಕ್ಚರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಒಂದು ಬೇಸಿಕ್ ಬಗ್ಗೆ ತಿಳ್ಕೊಳ್ಳೋಣ, ಹೇಗೆ ನಮ್ದು ಗವರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಹೇಗೆ ಇದೆ ನಡೀತಿದೆ ಅಂತ. ಸೊ ನಾವು ಅದರದ್ದು ಇದಕ್ಕೆ ಬರೋಕ್ಕೆ, ಸ್ಟ್ರಕ್ಚರ್ ಬರೋಕ್ಕಿಂತ ಮುಂಚೆ ನಿಮಗೊಂದು ಬೇಸಿಕ್ ಐಡಿಯಾನ ಕೊಟ್ಬಿಡ್ತೀನಿ ಯಾರ್ಯಾರು ಗೊತ್ತಿಲ್ದಿರೋರಿಗೆ. ಸೊ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುತ್ತೆ ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಬರ್ಬೋದು. ಎಸ್, ಬಂದೇ ಬರ್ತಾರೆ. ಸೊ ಈಗ ಏನಪ್ಪ ಅಂದರೆ ಎಲೆಕ್ಷನ್ಸ್ ನಡೆಯುತ್ತೆ, MP ಎಲೆಕ್ಷನ್ಸ್ ಅಂತ ನಡೆಯುತ್ತೆ. ಸೊ MP ಎಲೆಕ್ಷನ್ಸ್ ನಿಮ್ಗೆ ಗೊತ್ತು, 550 ಟೋಟಲ್ ಸೀಟ್ಸ್ ಇದೆ. 545ಅಲ್ಲಿ ನಿಮಗೆ ಏನು ಮಾಡ್ತಾರೆ, 543 ಸೀಟ್ಸಲ್ಲಿ ನಿಮಗೆ ಮೆಜಾರಿಟಿ ಯಾರು ಜಾಸ್ತಿ ಬರ್ತಾರೋ ಸೊ ಅದರಲ್ಲಿ ಏನು ಮಾಡ್ತಾರೆ, 272 ಅಲ್ವಾ ಮೆಜಾರಿಟಿ, 543. ಸೊ 272 ಯಾವ ಪಾರ್ಟಿ ಇಲ್ಲ, ಕಂಬೈನ್ಡ್ ಎನಿ ಪಾರ್ಟೀಸಲ್ಲಿ ಯಾವ ಮೆಜಾರಿಟಿಯನ್ನು ಪ್ರೂವ್ ಮಾಡ್ತಾರೋ ಸೊ ಆ ಪಾರ್ಟಿಗೆ ಗೌರ್ಮೆಂಟ್ನ, ಆ ಪಾರ್ಟಿ ಫಾರ್ಮ್ ಮಾಡ್ತಾರೆ ಗೌರ್ಮೆಂಟ್ನ. ಸೊ ಅದು ಬೇಸಿಕ್ ನಿಮ್ಗೆ ಗೊತ್ತಿರೋದು. ಗೌರ್ಮೆಂಟ್ ಫಾರ್ಮ್ ಆದಮೇಲೆ ಆ ಪಾರ್ಟಿಯಿಂದ ಒಬ್ಬ ಪ್ರೈಮ್ ಮಿನಿಸ್ಟರ್ನ ಎಲೆಕ್ಟ್ ಮಾಡ್ತಾರೆ, ಆಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ನೆಲ್ಲ ಎಲೆಕ್ಟ್ ಮಾಡ್ತಾರೆ. ಆವಾಗ ನಿಮಗೆ ಒಂದು ಪ್ರಾಪರ್ ಗೌರ್ಮೆಂಟ್ ಆಗುತ್ತೆ. ಸೊ ಈಗ MPs 543 MPs ಇರ್ತಾರೆ, ನಿಮ್ಗೆ ಗೊತ್ತು. 543 MPsಲ್ಲಿ ಎಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಪಾರ್ಟ್ ಆಗಿರಲ್ಲ, ಯಾಕಂದರೆ MP ಆಗಿ ಗೆದ್ದಿರ್ತಾರೆ, ಬಟ್ ಅವ್ರ ಪಾರ್ಟಿ ಗೆದ್ದಿರಲ್ಲ ಅಲ್ವಾ. ಸೊ ಪಾರ್ಟಿ ಯಾವ್ದು ಗೆದ್ದಿರುತ್ತೋ ಸೊ ಆ MPs ಮಾತ್ರ ಪಾರ್ಟ್ ಆಫ್ ಗೌರ್ಮೆಂಟ್. ಇನ್ನು ಮಿಕ್ದವರೆಲ್ಲ ಪಾರ್ಟ್ ಆಫ್ ಅಪೋಸಿಷನ್ ಪಾರ್ಟಿ ಇರ್ತಾರೆ, ಇಲ್ಲ ನಾರ್ಮಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಿರ್ತಾರೆ. ಸೊ ಎಲ್ಲ MPs, ಬಟ್ ಮೆಜಾರಿಟಿ ಆಫ್ MPs ಒಂದು ಕಡೆ ಸಪೋರ್ಟ್ ಮಾಡ್ತಿರೋದ್ರಿಂದ ಆ ಸಪೋರ್ಟಿವ್ ಪಾರ್ಟಿ ಏನಾಗುತ್ತೆ, ಗೌರ್ಮೆಂಟ್ ಆಗುತ್ತೆ. ಸೊ ಅದೇ MPಸಿಂದ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾನೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ನ ಎಲೆಕ್ಟ್ ಮಾಡ್ತಾನೆ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಗೊತ್ತಿರುತ್ತೆ, ಒಂದೊಂದು ಪರ್ಟಿಕ್ಯುಲರ್ ಫೀಲ್ಡ್ಗೆ, ಒಂದೊಂದು ಸ್ಪೆಷಲೈಸ್ಡ್ ಫೀಲ್ಡ್ಗೆ ಸ್ಪೆಷಲೈಸ್ಡ್ ಮಿನಿಸ್ಟರ್ಸ್ನೆಲ್ಲ ಇದು ಮಾಡ್ತಾರೆ. ಸೊ ಇದು ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ಸ್, ಆಮೇಲೆ MP, ಇವರೆಲ್ಲ ಯಾವ್ದು ಈ MPs ಎಲ್ಲ ಇರುತ್ತೆ ಪಾರ್ಲಿಮೆಂಟ್. ಸೊ ಈ ಪಾರ್ಲಿಮೆಂಟ್ ಬಗ್ಗೆ ತಿಳ್ಕೊಂಡು ಮುಂಚೆ ಬರ್ತೀನಿ ಸ್ಟ್ರಕ್ಚರ್ಗೆ. ಸೊ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಟ್ರಕ್ಚರ್ ಬಂದ್ಬಿಟ್ಟು 3 ಬಾಡೀಸ್ ಆಗಿ ಡಿವೈಡ್ ಆಗಿದೆ. ಯಾವುದು, ಲೆಜಿಸ್ಲೇಟಿವ್, ಮತ್ತು ಎಕ್ಸಿಕ್ಯೂಟಿವ್, ಆಮೇಲೆ ಜುಡಿಷರಿ. ಸೊ 3 ಗೊತ್ತಾಯ್ತಲ್ಲ, ಯಾವುದಾದ್ರು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ. ಈ ಲೆಜಿಸ್ಲೇಟಿವ್ ಅಂದರೆ ಏನಪ್ಪ, ಈ 3 ಬಗ್ಗೆ ಈ ಫಸ್ಟ್ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಬಗ್ಗೆ ಹೇಳ್ಬಿಡ್ತೀನಿ. ಲೆಜಿಸ್ಲೇಟಿವ್ ಬಂದ್ಬಿಟ್ಟು ದ ಒನ್ ಹೂ ಮೇಕ್ಸ್ ಲಾ, ದ ಬಾಡಿ ವಿಚ್ ಮೇಕ್ಸ್ ದ ಲಾ, ಅಂದರೆ ಲಾನ ಮಾಡೋರು ಯಾರು, ಲೆಜಿಸ್ಲೇಟಿವ್. ಎಕ್ಸಿಕ್ಯೂಟಿವ್ ಯಾರಪ್ಪ ಅಂದರೆ ದ ಒನ್ ಹೂ ಇಂಪ್ಲಿಮೆಂಟ್ಸ್ ದಿ ಲಾ, ದ ಬಾಡಿ ವಿಚ್ ಇಂಪ್ಲಿಮೆಂಟ್ಸ್ ದಿ ಲಾ ಇಸ್ ಎಕ್ಸಿಕ್ಯೂಟಿವ್. ಸೊ ಗೊತ್ತಾಯ್ತಲ್ಲ ಡಿಫ್ರೆನ್ಸು, ಒಬ್ಬರು ಲಾನ ಮಾಡ್ತಾರೆ, ಇನ್ನೊಬ್ಬರು ಆ ಲಾನ ಕಾರ್ಯರೂಪಕ್ಕೆ ತರ್ತಾರೆ. ಸೊ ಇದೇ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್. ಲೆಜಿಸ್ಲೇಟಿವ್ ದ ಒನ್ ಹೂ ಮೇಕ್ಸ್ ಲಾ ಅಂತ ಹೇಳಿದೆ, ಯಾರಪ್ಪ ಮಾಡ್ತಾರೆ ಲಾನ, ಲೆಜಿಸ್ಲೇಟಿವ್ ಅಂಡರಲ್ಲಿ ಯಾರು ಬರ್ತಾರೆ ಹೇಳಿದ್ನಲ್ಲ, MP ಅಂತ ಹೇಳಿದ್ನಲ್ಲ, ಎಲ್ಲರೂ MP ಆಗಿದ್ದಿರ್ತಾರೆ ಎಲೆಕ್ಷನಲ್ಲಿ, ಅವರೆಲ್ಲರೂ ಯಾವ ಅಂಡರ್ ಬರ್ತಾರೆ, ಲೆಜಿಸ್ಲೇಟಿವಲ್ಲಿ ಬರ್ತಾರೆ. ಸೊ ಇವರು ಎಲ್ಲಿರ್ತಾರೆ, ಪಾರ್ಲಿಮೆಂಟಲ್ಲಿ ಇರ್ತಾರೆ. ಸೊ ಪಾರ್ಲಿಮೆಂಟ್, ನಮ್ಮ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್ ಪಾರ್ಲಿಮೆಂಟಲ್ಲಿ 2 ಹೌಸಸ್ ಇದೆ, ಅಪ್ಪರ್ ಹೌಸ್, ಲೋವರ್ ಹೌಸ್. ಅಪ್ಪರ್ ಹೌಸ್ ಕಾಲ್ಡ್ ಎಸ್ ರಾಜ್ಯಸಭಾ, ಲೋವರ್ ಹೌಸ್ ಕಾಲ್ಡ್ ಎಸ್ ಲೋಕಸಭಾ. ಈ ಲೋಕಸಭಾಲ್ಲೇ ನಿಮಗೆ ಗೌರ್ಮೆಂಟ್ ಫಾರ್ಮ್ ಆಗೋದು. ಈ ರಾಜ್ಯಸಭಾ ಬಂದ್ಬಿಟ್ಟು ಸ್ಟೇಟ್ ರೆಪ್ರೆಸೆಂಟೇಟಿವ್ ಆಗಿ ಬಂದಿರ್ತಾರೆ, ಅಂದರೆ ಕೆಲವು ಸ್ಟೇಟ್ಸಿಂದ ಎಲ್ಲ ಬಂದು ರೆಪ್ರೆಸೆಂಟ್ ಆಗಿ, MLAಸಿಂದ ರೆಪ್ರೆಸೆಂಟ್ ಆಗಿ ಬಂದು ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ ಇಲ್ಲಿ ರಾಜ್ಯಸಭಾಲಿ. ಈ ಲೋಕಸಭಾಲಿ ಇರೋರೆಲ್ಲ ಎಲೆಕ್ಷನ್ ಆಗ್ಬಿಟ್ಟು ಡೈರೆಕ್ಟ್ ಪೀಪಲಿಂದ ಎಲೆಕ್ಟ್ ಆಗಿ ಬಂದಿರ್ತಾರೆ. ಸೊ ಈ 2 ಹೌಸಸ್ ಏನು ಮಾಡ್ತಾರೆ, ಏನು ರೈಟ್ಸ್ ಇದೆ, ಲಾನ ತರೋ ಅಂತ ರೈಟ್ಸ್ ಇದೆ ಅವ್ರಿಗೆ. ಅಂದರೆ ಇವರು ಡಿಸ್ಕಸ್ ಮಾಡಿಬಿಟ್ಟು ಒಂದು ಲಾನ ತರಬಹುದು, ಒಂದು ರೂಲ್ನ ತರಬಹುದು ಕಂಟ್ರಿಗೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಏನಾದ್ರು ಅಮೆಂಡ್ಮೆಂಟ್ ಅಥವಾ ಏನಾದ್ರು ಚೇಂಜಸ್ ಮಾಡೋದಿದ್ರೆ, ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಅಡಿಷನ್ ಮಾಡೋದು ಏನೇ ಇದ್ರು, ಯಾರಿಗೆ ರೈಟ್ಸ್ ಇದೆ, ಲೆಜಿಸ್ಲೇಟಿವ್ ರೈಟ್ಸ್ ಇದೆ. ಅಂದರೆ ಯಾರು, ಈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದಾರಲ್ಲ, ಅಪ್ಪರ್ ಹೌಸ್, ಲೋವರ್ ಹೌಸ್, ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡು ಮೇಜರ್ ನಿಮಗೆ ಲೋಕಸಭಾ ಅಲ್ಲೇ ಮೇಜರ್ ನಿಮಗೆ ಲಾಸು, ರೂಲ್ಸ್ ಎಲ್ಲ ತರೋದು. ಸೊ ಇವರೆಲ್ಲ ಏನು ಮಾಡ್ತಾರೆ, ಎಲ್ಲ ಹೌಸಸ್ ಎಲ್ಲ ಮೆಂಬರ್ಸ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಎಲ್ಲ ಒಪ್ಪಿಗೆ ಆದಮೇಲೆ ಈ ಹೌಸಸ್ಸಲ್ಲೂ ಕೂಡ ಮೆಜಾರಿಟಿ ಬರಬೇಕು. 2/3 ಮೆಜಾರಿಟಿ ಬಂದರೆ, ಟೋಟಲ್ MPsಲ್ಲಿ 2/3 ಮೆಜಾರಿಟಿ ಬಂದರೆ ಆ ಲಾ ಮಾಡ್ಬೋದು ಅಂತ ಒಪ್ಪಿಗೆ, ಅಂದರೆ ಮುಂದಕ್ಕೆ ಹೋಗುತ್ತೆ. ಸೊ ಯಾರೇ ಒಬ್ರು ಬಂದು ಅವ್ರ ಒಪಿನಿಯನ್ ಹೇಳ್ತಾರೆ, ನೋಡಿ ಈ ಥರ ರೂಲ್ ತರಬೇಕು ಅಂತ, ಬಟ್ ಅದಕ್ಕೆ 2/3 ಮೆಜಾರಿಟಿ ಒಪ್ಪಿಗೆ ಕೊಡಬೇಕು, ಅವಾಗಷ್ಟೇ ಆ ಲಾ ಮುಂದಕ್ಕೆ ಹೋಗುತ್ತೆ. ಲಾ ಮುಂದಕ್ಕೆ ಹೋಗಿ ಎಲ್ಲ ಹೋಗುತ್ತೆ, ಲೆಜಿಸ್ಲೇಟಿವ್ ಲಾ ಮಾಡಿದ್ರು, ಎಲ್ಲ ಒಪ್ಪಿಗೆ ಕೊಟ್ಟು ಕಳಿಸಿದ್ರು, ಲೆಜಿಸ್ಲೇಟಿವ್ ಎಲ್ಲಿಗೆ ಹೋಗುತ್ತೆ, ಎಕ್ಸಿಕ್ಯೂಟಿವ್ ಬರುತ್ತೆ. ಎಕ್ಸಿಕ್ಯೂಟಿವ್ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಿದ್ವಿ. ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ, ಇವ್ರು MPs ಎಲ್ಲ ಲಾ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡೋರು ಯಾರು, ಇಂಪ್ಲಿಮೆಂಟ್ ಮಾಡೋರಲ್ಲಿ ಬರ್ತಾರೆ ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟಿಂದಾನೇ ಆ್ಯಕ್ಚುಲಿ ಏನೇ ನಮ್ಮ ದೇಶದಲ್ಲಿ ಏನೇ ಚಿಕ್ಕದಿಂದ ದೊಡ್ಡದು ಏನೇ ರೂಲು ಇಲ್ಲ ಲಾ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಯಾರ್ದು, ರಾಷ್ಟ್ರಪತಿಗಳ ಒಪ್ಪಿಗೆ ಇರಲೇಬೇಕು. ಸೊ ಆದರೆ ಎಕ್ಸಿಕ್ಯೂಟಿವ್ ಯಾರು ಬರ್ತಾರೆ, ಕ್ಯಾಬಿನೆಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಸೊ ಈ ಲಾ ಎಕ್ಸಿಕ್ಯೂಟಿವ್ ಕಳಿಸ್ಮೇಲೆ ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ ನೋಡ್ಬಿಟ್ಟು
ಕರೆಕ್ಟ್, ಇದು ಲಾ ಕರೆಕ್ಟ್ ಇದೆ, ನಮ್ಮ ದೇಶಕ್ಕೆ ಬೇಕು ಇದಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಥ್ರೂ ಅವರು ಒಪ್ಪಿಗೆ ತೊಗೊಂಡು ಕಂಟ್ರಿಗೆ ಇಂಪ್ಲಿಮೆಂಟ್ ಮಾಡಿಸ್ತಾರೆ. ಇಲ್ಲ ಏನೇ ಇದ್ರು ಚೇಂಜಸ್ ಇರ್ಬೋದು, ಇಲ್ಲ ಹೊಸ ರೂಲ್ ಇರ್ಬೋದು ತರ್ತಾರೆ. ಸೊ ಪ್ರೆಸಿಡೆಂಟ್ ಸಿಗ್ನೇಚರ್ ಬಂದ್ಬಿಟ್ಟು ಅದು ಮಸ್ಟ್ ಆ್ಯಂಡ್ ಶೋ, ಮತ್ತು ಅದು ಇರಲೇಬೇಕು. ಅದಿಲ್ಲದೆ ಯಾವ ಲಾ ಕೂಡ ಇಂಪ್ಲಿಮೆಂಟ್ ಆಗಲ್ಲ. ಸೊ ಯಾರು ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನು ಮಾಡ್ತಾರೆ, ಲಾನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಈ ಥರ್ಡ್ ಹೇಳಿದೆ ಜುಡಿಷಿಯರಿ ಅಂದರೆ ಏನಪ್ಪ, ಜುಡಿಷಿಯರಿ ಅಂದರೆ ಈ ಎಕ್ಸಿಕ್ಯೂಟಿವ್ ಇರ್ಬೋದು ಇಲ್ಲ ಲೆಜಿಸ್ಲೇಟಿವ್ ಇರ್ಬೋದು, ಇವರಿಬ್ಬರಲ್ಲಿ ಏನೇ ತಪ್ಪು ಇಲ್ಲ ರಾಂಗ್ ಮಾಡಿ, ಇಲ್ಲ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಒಟ್ಟು ರಾಂಗ್ ಡಿಸಿಷನ್ ಅಥವಾ ರಾಂಗ್ ಲಾ ಇಂಪ್ಲಿಮೆಂಟ್ ಏನಾದ್ರು ಮಾಡಿದ್ರೆ, ಅಥವಾ ಇಬ್ಬರು ಮಧ್ಯದ ಈ ಲೆಜಿಸ್ಲೇಟಿವ್ ಅಲ್ಲಿ ಎರಡೆರಡು ಪಾರ್ಟಿಗಳ ಮಧ್ಯದಲ್ಲಿ ಏನಾರು ಆದರೆ, ಅಥವಾ ಎರಡೆರಡು ಲಾ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಏನಾರು ಆದರೆ, ಅಥವಾ ದೇಶದಲ್ಲಿ ಏನಾರು ಆದರೆ, ಬೇರೆ ಇವರೇ ಅಂತಲ್ಲ, ಎಕ್ಸಿಕ್ಯೂಟಿವ್ ಅಂತಲ್ಲ, ಬೇರೆ ಯಾರಾಗಿರಲಿ, ಸೊ ಏನೇ ತಪ್ಪು ಎಲ್ಲ ನಡೆದ್ರು ಅದಕ್ಕೆ ರಿಸಲ್ಟ್ ಜಡ್ಜ್ಮೆಂಟ್ ಕೊಡೋದು ಯಾರು, ಜುಡಿಷಿಯರಿ ಅಂದರೆ ನಥಿಂಗ್ ಬಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನೇ ಇದ್ರು ಫೈನಲ್ ಅವ್ರು ಕೊಟ್ಟಿದ್ದ ಜಡ್ಜ್ಮೆಂಟ್ ಫೈನಲ್, ಅದ್ರ ಮೇಲೆ ಯಾರು ದಾಟೋಂಗಿಲ್ಲ. ಅವ್ರು ಸುಪ್ರೀಂ ಕೋರ್ಟ್ ಹಿಂಗೆ ಲೈನ್ ಹೇಳೋದಂದ್ರೆ ಅದನ್ನ ದಾಟಕ್ಕೆ ಯಾರ ಕೈಯಿಂದ ಆಗಲ್ಲ. ಇಟ್ ಮೇ ಬಿ ಲೆಜಿಸ್ಲೇಟಿವ್ ಆಗಿರ್ಬೋದು ಇಲ್ಲ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಯಾರು ಕೂಡ ಪವರ್ ಇಲ್ಲ ಜುಡಿಷಿಯರಿನ ಮೀರೋಕೆ. ಸೊ ಗೊತ್ತಾಯ್ತಲ್ಲ ಈ ಮೂರು ಹೇಗಂತ. ಸೊ ಎಕ್ಸಿಕ್ಯೂಟಿವ್ ಟೆಂಪ್ರರಿ ಎಕ್ಸಿಕ್ಯೂಟಿವ್ ಇರಲ್ಲ. ಪ್ರೈಮ್ ಮಿನಿಸ್ಟರು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಟೆಂಪ್ರರಿ ಎಕ್ಸಿಕ್ಯೂಟಿವ್, ಅವರು 5 years ಇರ್ತಾರೆ, ಆಮೇಲೆ ಇನ್ಯಾರೋ ಇರ್ತಾರೆ. ಸೊ ಎಕ್ಸಿಕ್ಯೂಟಿವ್ ಅಲ್ಲಿ ನಿಮಗೆ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಕೂಡ ಇರ್ತಾರೆ. ಯಾರು ಅಡ್ಮಿನಿಸ್ಟ್ರೇಷನ್ ನಡೀತಲ್ಲ ನಿಮಗೆ, ನಾರ್ಮಲ್ IAS IPS IRS ಎಲ್ಲ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಎಲ್ಲ ಇದಾರಲ್ಲ, ಸೊ ಇವರೆಲ್ಲ ಆಫೀಸರ್ಸ್ ಏನು ಮಾಡ್ತಾರೆ, ಇವರೆಲ್ಲ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಇವರು ಕೂಡ ಇಂಪ್ಲಿಮೆಂಟ್ ಮಾಡ್ತಾರಲ್ವಾ. ಸೊ ಈಗ ನೀವು ಜಸ್ಟ್ ಇವರು ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಇಂಪ್ಲಿಮೆಂಟ್ ಆಗಲ್ಲ. ಎಲ್ಲ ಆಯಾ ಡಿಸ್ಟ್ರಿಕ್ಟ್ಗಳಲ್ಲಿ DC ಆಗಿರ್ಬೋದು, ಎಲ್ಲ ಆಫೀಸರ್ಸ್ ಆಗಿರ್ಬೋದು, ಅವರು ಕೂಡ ಅದಕ್ಕೆ ಇರಲೇಬೇಕು ಇಂಪ್ಲಿಮೆಂಟ್ ಮಾಡಕ್ಕೆ. ಸೊ ಇವರೆಲ್ಲ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತಾರೆ, ಅವರು ಟೆಂಪ್ರರಿ ಎಕ್ಸಿಕ್ಯೂಟಿವ್ ಅಂತಾರೆ, ಯಾಕಂದ್ರೆ ಅವ್ರ ಟರ್ಮ್ 5 years. ಸೊ ಗೊತ್ತಾಯ್ತಲ್ಲ, MP ಟರ್ಮ್ 5 years ನಮ್ಗೆ ಗೊತ್ತು. ಸ್ಟೇಟಲ್ಲಿ ಕೂಡ ನಿಮ್ಗೆ 2 ಹೌಸ್ ಇರುತ್ತೆ ಗೊತ್ತಲ್ಲ, ಬೈಕ್ಯಾಮ್ರಲ್ ಲೆಜಿಸ್ಲೇಟರ್ ಅಂತಾರೆ, ಬೈಕ್ಯಾಮ್ರಲ್ ಸ್ಟೇಟ್ಸ್ ಅಂತ ಕರೀತಾರೆ. ಏನು ಬೈಕ್ಯಾಮ್ರಲ್ ಸ್ಟೇಟ್ಸ್ ಅಂದರೆ ದ ಸ್ಟೇಟ್ಸ್ ವಿಚ್ ಹ್ಯಾವಿಂಗ್ 2 houses, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್. ಈಗ ಪಾರ್ಲಿಮೆಂಟಲ್ಲಿ ಕಂಪಲ್ಸರಿ ಗೊತ್ತು ನಿಮಗೆ, ಅಪ್ಪರ್ ಹೌಸ್ ಇದೆ ಲೋವರ್ ಹೌಸ್ ಇದೆ, ಅದು ಪಾರ್ಲಿಮೆಂಟಲ್ಲಿ ಇರಲೇಬೇಕು, ಬಟ್ ಸ್ಟೇಟಲ್ಲಿ ಇರಲೇಬೇಕಂತ ಏನು ಗ್ಯಾರಂಟಿ ಇಲ್ಲ. ಸೊ ಕೆಲವು ಸ್ಟೇಟಲ್ಲಿ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು, ಅದು ಸ್ಟೇಟ್ ಗೌರ್ಮೆಂಟಿಗೆ ಬಿಟ್ಟಿದ್ದು. ಸೊ ಈ ಬೈಕ್ಯಾಮ್ರಲ್ ಸ್ಟೇಟ್ಸ್ ಅಂತಾರೆ, ಅಂದರೆ ಬೈಕ್ಯಾಮ್ರಲ್ ಸ್ಟೇಟ್ಸ್ ಅಂದರೆ ಏನಂದರೆ 2 ಹೌಸ್ ಇದೆ ಅಲ್ಲಿ ಅಂತ. ಸೊ ಈ ಸ್ಟೇಟ್ ಬೈಕ್ಯಾಮ್ರಲ್ ಸ್ಟೇಟ್ ಅಲ್ಲ ಅಂದರೆ ಅದರಲ್ಲಿ ಬರೀ ಒಂದೇ ಹೌಸ್ ಇದೆ ಅಂತ ಅರ್ಥ. ಅಂದರೆ ವಿಧಾನಸಭಾ ಇರುತ್ತೆ. ಸೊ ವಿಧಾನ ಪರಿಷತ್ ಅಂದರೆ ಅದು ಅಪ್ಪರ್ ಹೌಸ್, ಅದು ಇರಲೇಬೇಕಂತ ಏನು ಗ್ಯಾರಂಟಿ ಇಲ್ಲ. ಸೊ ನಮ್ಮ ಇಂಡಿಯಾದಲ್ಲಿ 6 ಸ್ಟೇಟ್ಸ್ಗೆ ಬೈಕ್ಯಾಮ್ರಲ್ ಸ್ಟೇಟ್ಸ್ ಅಂತ ಇದೆ. 6 ಸ್ಟೇಟ್ಸು ಬೈಕ್ಯಾಮ್ರಲ್ ಸ್ಟೇಟ್ಸ್ ಆಗಿದ್ದಾವೆ. ಯಾವ್ಯಾವ ಅಂದರೆ UP ಮತ್ತು ಬಿಹಾರ್, ನಾರ್ತಲ್ಲಿ UP ಬಿಹಾರ್, ಆಮೇಲೆ ಈ ಕಡೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ. ಸೊ ಈ 6 ಸ್ಟೇಟ್ಸ್ ಬಂದ್ಬಿಟ್ಟು ಬೈಕ್ಯಾಮ್ರಲ್ ಸ್ಟೇಟ್ಸ್. ಅಂದರೆ ಈ ಎಲ್ಲ ಸ್ಟೇಟ್ಸಲ್ಲಿ 2 ಹೌಸಸ್ ಇದೆ, ಅಂದರೆ ವಿಧಾನಸಭಾ ಇದೆ, ವಿಧಾನ ಪರಿಷತ್ ಇದೆ. ಸೊ ವಿಧಾನಸಭಾ ಗೊತ್ತು ನಿಮ್ಮ ಪೀಪಲಿಂದ ಎಲೆಕ್ಟ್ ಆಗ್ತಾರಂತ, ಮತ್ತು ಈ ವಿಧಾನ ಪರಿಷತ್ ಅವರೆಲ್ಲ ರೆಪ್ರೆಸೆಂಟೇಟಿವ್ ಆಗಿ ಎಲೆಕ್ಟ್ ಆಗ್ತಾರೆ. ಸೊ ಗೊತ್ತಾಯ್ತಲ್ಲ, ಇದೊಂದು ಬೇಸಿಕ್ಕು. ಇನ್ನೇನಾರು ಹೇಳೋದು ಬಿಟ್ಟಿದ್ದೀನ ನಾನು? ಬೇಸಿಕ್ ಇದು ಆ್ಯಕ್ಚುಲಿ ವಿಡಿಯೋ ಬೇಸಿಕ್ ಕೇಳಾಯ್ತು ನಿಮಗೆ, ಹೇಗೆ ಈ 3 ಬಾಡೀಸ್ ಸ್ಟ್ರಕ್ಚರ್ ಡಿವೈಡ್ ಆಗಿದೆ ಅಂತ, ಮತ್ತು ಮಿನಿಸ್ಟರ್ಸ್ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಗೆ ಅಂತ, ಮತ್ತು ಹೇಗೆ ಎಲೆಕ್ಟ್ ಆಗ್ತದೆ ಅಂತ. ಸೊ ಮುಂದೆ ಇನ್ನು ಗವರ್ಮೆಂಟ್ ಸಪ್ರೇಟಾಗಿ ನಿಮಗೆ ವೀಡಿಯೋಸ್ನ ತರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಎಜುಕೇಟೆಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಎಲ್ರಿಗೂ ರಾಧೆ ರಾಧೆ.